ಮುಂಜಾನೆ ಶುಭಾಶಯಗಳು. ಬ್ರಷ್ ಮಾಡೋದು, ಬ್ರಷ್ ಮಾಡೋಣ ಬರ್ರಿ. ಯಾರ್ಯಾರ ನಂತರ ಈ ಥರ ಹೊರಗಡೆ ನಿಂತು ಬ್ರಷ್ ಮಾಡಿರಿ ಕಮೆಂಟ್ ಮಾಡಿರಿ. ಒಂಥರ ಮಜಾ ಬರೋರಿ ಒಂಥರ ಹೊರಗಡೆ ನಿಂತು ಒಂಥರ ಔಟ್ಡೋರ್ ಒಳಗೆ ನಿಂತರೆ ಬ್ರಷ್ ಅದು ಮಾಡೋವಂಥ ಒಂಥರ ಅದು ಫೀಲೇ ಬೇರೆ ಇರ್ತೈತೆ. ಇಲ್ಲ ಬಿಸಿಲು ಬಿಸಿಲು ಎಷ್ಟು ಬಿಸಿಲು ಆಗ್ತೈತಿ. ಬಿಸಿಲು ಭಾಳ ಐತಿ. ಈಗ ಥಂಡಿ ಕ್ಲೈಮೇಟ್ ಒಂದಲ್ಲ, ಹಿಂಗಾಗಿ ಒಂಥರ ಈ ಮೂಡುಗಾಳಿಗೆ ಎಲ್ಲ ಇದು ಮಾಡ್ತಾರೆ. ಇಲ್ಲಿ ಕಡ್ಲಿ ಹಾಕ್ಯಾರ, ಈ ಹೊರದೊಳಗೆ ಕಡ್ಲಿ, ಕುಸುಬಿ, ತೊಗರಿ, ಜೋಳ ಇವೆಲ್ಲ ಹಾಕ್ಯಾರ. ಸೊ ಇಲ್ಲಿ ಕುಸುಬಿ ಇತ್ತು, ಅದನ್ನು ಒಮ್ಮೆ ಪಲ್ಯ ಮಾಡಿದ್ರಾತ ಒಮ್ಮೆ ತರತ್ತಾರ ನೋಡ್ರಿ. ಚಲೋ ಅದ, ನಮ್ಮ ನಾನಿ ಮಾಡ್ತಾರೆ, ಹಿಂಗಾಗಿ ತಗೋದಾರ ಮಮ್ಮಿ. ಮಕ್ಕೊಂಡೆ ಬೇಜಾರ ಈ ಖಾಲಿ ಅದನ್ನೆಲ್ಲ ಅದು ಹೆಂಗೆ ಹೆಜ್ಜ ಅದ. ಹಲೋ, ಇವತ್ತು ಆ್ಯಕ್ಚುಲಿ 2 ದಿನ ಆಯ್ತು ನಾನು ವಾಕಿಂಗ್ ಬಂದಿರಲಿಲ್ಲ. ಬೇಜಾರಾಗ್ಬಿಟ್ಟಿತ್ತಪ್ಪ. ಬೇಜಾರಾಗಿ ಕಾರಣಕ್ಕೆ ನಾನು ಬಂದಿರಲಿಲ್ಲ. ಮತ್ತೆ ಒಳ್ಳೆ ಬರ್ಬೇಕನ್ನಿಸ್ತು, ಹೀಗಾಗಿ ಮತ್ತೆ ಬಂದೇನೆ. ಬಾಯಿಯೆಲ್ಲ ಯಾಕೆ ಕೆಂಪು ಐತೆ ಅನ್ನತ್ತಿರ, ಸ್ವಲ್ಪ ಎಲೆ ಅಡಿಕೆ ತಿಂದೇನೆ ಇವತ್ತು. ಸೊ ಹೀಗಾಗಿ ನಮ್ಮದು ನಾಲಿಗೆ ಕೆಂಪಾಗೈತಿ. ಯಾಕೋ ಮೂಡ್ 1-2 ದಿನ ಸ್ವಲ್ಪ ಸರಿ ಇರಲಿಲ್ಲ ಅನ್ನೋಕ್ಕೆ. ಈಗ ಒಂಥರ ಮೈಂಡ್ಸೆಟ್ ಇದೈತೆ. ಮತ್ತೆ ಒಳ್ಳೆ ಕಂಬ್ಯಾಕ್ ಆದ್ವಿ, ತಲೆ ಕೆಡ್ಸ್ಕೊಂಗಿಲ್ಲ. ಮತ್ತು ಎಲ್ಲರೂ ಹೆಂಗಿದ್ದೀರಾ, ಆರಾಮಿದ್ದೀರಾ? ಓಕೆ, ಇವತ್ತಿನ ಬ್ಲಾಗ್ ಒಳಗೆ ಜಾಸ್ತಿ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ, ಹೀಗಾಗಿ ಲೇಟ್ ಆಯಿತು. ಇದು ಮತ್ತು ಬಂದು ಮನೆಗೆ ಒಳಗೆ ಬಂದು ಮತ್ತೆ ರೆಸ್ಟ್ ಮಾಡಿದ್ದೆ. ಏನಪ್ಪ ವ್ಲಾಗ್ ಒಳಗೆ ಏನೂ ತೋರ್ಸಾತಿಲ್ಲ, ಏನು ಮಾಡತ್ತಿಲ್ಲ ಅಂತೀರಿ. ಹೌದು ಮಾಡ್ತೀನಿ. ಆ್ಯಕ್ಚುಲಿ ನನ್ನ ವ್ಯೂಸು ಸ್ವಲ್ಪ ಕಡಿಮೆ ಬರತ್ತವ, ವ್ಯೂಸ್ ಆಗ್ತಿಲ್ಲ. ಯಾಕಂದ್ರೆ ನಾನು ಈಗ ಬೆಳವಣಿಗೆ ಮಾಡ್ಕೊಳ್ತೇನಲ್ಲ ಯೂಟ್ಯೂಬ್ ಒಳಗೆ, ಹೀಗಾಗಿ ನಂದು ವ್ಯೂಸ್ ಸ್ವಲ್ಪ ಹೊಂಟಿಲ್ಲ. ಯಾಕೆ ಹೊಂಟಿಲ್ಲ ಏನು ತಾನ ಆ ಒಂದು ವಿಚಾರ ಆಗದೇನೆ. ಕಂಟಿನ್ಯೂಸ್ಲಿ ವೀಡಿಯೋಸ್ ಹಾಕತ್ತೀನಿ, ಬಟ್ ನಾನು ಚಾಲೆಂಜ್ ತೊಗೊಂಡೇನಿ. ಕಂಟಿನ್ಯೂ ಡೈಲಿ ಹೆಂಗಾರ ಮಾಡಿ ಏನಾರ ಒಂದು ಪೋಸ್ಟ್ ಮಾಡಿ, ಹೆಂಗಾರ ಮಾಡಿ ಯಾವುದನ್ನು ಕಂಟೆಂಟ್ ಇಟ್ಕೊಂಡು ಏನೋ ಒಂದಾರ ಮಾತಾಡಿ ಒಂದು ವಿಡಿಯೋ ಪೋಸ್ಟ್ ಮಾಡಬೇಕಂತೇಳಿ. ಯಾಕಂತಂದ್ರೆ ಯೂಟ್ಯೂಬ್ ಒಳಗೆ ಪೂರ ನಾವು ಆ್ಯಕ್ಟಿವ್ ಆಗಿರ್ಬೇಕು. ಕಂಟೆಂಟ್ ತಾನೇ ಬರ್ತೈತಿ. ನಾವು ದಿನ ಏನು ಮಾಡ್ತೀವಲ್ಲ ಬ್ಲಾಗಿಂಗ್ ಒಳಗೆ, ದಿನ ಏನು ಮಾತಾಡ್ತೀವಿ, ದಿನ ಏನು ಮಾಡ್ತೀವಿ, ಅದೇ ಒಂದು ಕಂಟೆಂಟ್ ಆಗೈತಿ. ಈಗ ಜನ ಅದನ್ನ ನೋಡ್ತಾರೆ. ಡೈಲಿ ಬ್ಲಾಗ್ ಒಳಗೆ ಆಲ್ಮೋಸ್ಟ್ ನಾನು ನೋಡ್ತೀನಿ, ಎಲ್ಲರೂ ಹಂಗೆ ಇರ್ತಾರೆ. ಹಂಗೆ ಮಾತಾಡೋದು ನಾನು ನೋಡಿ ಆಲ್ರೆಡಿ.
ಡೈಲಿ ಹೋಗ ಅವ್ರೇನೋ ಒಂದು ಕಿಚನ್ದಾಗಿರ್ಬೋದು ಏನೋ ಮಾಡ್ತಿರ್ತಾರೆ. ಸೊ ನಮ್ಮದು ಅದ ಡೈಲಿ ವ್ಲಾಗಿಂಗ್ ಅಂತೂ ನಾವಂತೂ ಮಿಸ್ ಮಾಡೋಂಗಿಲ್ಲ, ಮಾಡೇ ಮಾಡ್ತೀವಿ. ನಿಮಗೆ ಏನರ ಅನಿಸಿಕೆ ನಿಮ್ದು ಏನಿಗೆ ಏನರ ಹೇಳ್ಬೇಕನ್ಸಿದ್ರೆ ಹೇಳ್ರಿ, ಗೊತ್ತಾಯ್ತಾ? ಇಲ್ಲ ಯಾಕಂದ್ರೆ ಈಗ ನಾನು ಒಂದು 5 days ಮೇಲೆ ಆಯ್ತು ನಾನು ಈಗ ಖಾಲಿನೇ ಅದೀನಿ. ನಾವು ಅಲ್ಲಿ ಒಂದು ಕಡೆ ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲಿ ಕೆಲವು ಕಾರಣಗಳಿಂದ ನಮ್ಮದು ಕೆಲಸದಿಂದ ನಮ್ಮದು ತೆಗ್ದಾರ. ಹೀಗಾಗಿ ಖಾಲಿ ನಮ್ಮನ್ಯಾಗೆ ಅದೇ ಫ್ರೀ ಟೈಮ್ ಐತಿ. ಈಗ ಫ್ರೀ ಟೈಮು ಯೂಟ್ಯೂಬ್ ಮಾಡತ್ತೀನಿ. ನನಗೂ ಒಂದು ಏನೋ ಕರಿಯರ್ ನೋಡ್ಕೋಬೇಕಲ್ಲ ನಂದು. ಯಾರೋ ಏನೋ ಬಂದಂಗೆ ಆಯ್ತಾ ಮತ್ತು ಹೋಯ್ತು. ಯಾಕಂದ್ರೆ ನಾನು ಒಂದು ಕರಿಯರ್ ಒಂದು ನೋಡ್ಕೋಬೇಕಲ್ಲ, ಹೀಗಾಗಿ ನಾನು ನನ್ನ ಕರಿಯರ್ ನೋಡ್ಕೊಳ್ತೀನಿ. ಯೂಟ್ಯೂಬ್ ಒಳಗೆ ಏನಾರು ಆಕೈತೇವೇನಿಲ್ಲೋ, ಸಕ್ಸಸ್ ಆಗ್ತೇವೇನಿಲ್ಲೋ ಅಂತ ತಲೆಯೊಳಗೆ ಒಂದು ಓಡಾದೈತಿ. ಏನು ಮಾಡ್ಬೇಕಂತ ತಿಳಿಯತ್ತಿಲ್ಲ. ಅದಕ್ಕೆ ನಿಮ್ಮ ಸಹಕಾರ ನನಗೆ ಬೇಕು. ನೀವೆಷ್ಟು ಹೆಲ್ಪ್ ಮಾಡ್ತೀರಿ ಅದು ಚಲೋ ಆಕೈತೆ ನನಗೂ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಾನು ಡೈಲಿ ವ್ಲಾಗ್ ಮಾಡ್ತೀನಿ. ಆದ್ರೆ ಏನು ಬೇಜಾರಾಕೈತೆ ಅಂದ್ರೆ, ಏನು ಬಿಡಪ್ಪ ವ್ಯೂಸ ಹೊಂಟಿಲ್ಲ, ಏನಿಲ್ಲ, ವ್ಯೂಸ್ ಹೋಗತ್ತಿಲ್ಲ ಅಂತ ಬೇಜಾರಾಗೈತಿ. ಸೊ ಅದಕ್ಕೆ ನಾವು ನಮ್ಮ ಪೇಷನ್ಸ್ ಕಳ್ಕೊಬಾರ್ದೆ, ಕನ್ಸಿಸ್ಟೆನ್ಸಿ ಇರ್ಬೇಕಂತ. ಸೊ ನಾನು ಎಲ್ಲ ಯೂಟ್ಯೂಬರ್ಸ್ದು ಆಲ್ರೆಡಿ ನೋಡ್ಕೊಂಡೇನೆ ವಿಡಿಯೋಸೆಲ್ಲ. ಹೀಗಾಗಿ ಕನ್ಸಿಸ್ಟೆನ್ಸಿಯಾಗಿ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಕಲಿಯತ್ತೀನಿ. ಇದ್ರಾಗ ಇನ್ನೂ ಭಾಳ ಹಳಬನ್ನಕ್ಕೇನೆ ಅವಾಗ ಒಂದು ವಿಡಿಯೋ ಮಾಡ್ತಿದ್ದೆ, ಅವಾಗ ಒಂದು ವಿಡಿಯೋ ಮಾಡಿ ಬಿಡ್ತಿದ್ದೆ. ಅದೇನಾಕಿತ್ತು ಕರೆಕ್ಟಾಗಿಲ್ಲ. ಹೀಗಾಗಿ ಇವಾಗ ಡೈಲಿ ಒಂದು ಬ್ಲಾಗ್ ಮಾಡ್ಬೇಕಂತ ಮಾಡೀನಿ. ಎಷ್ಟು ನಾವು ಲಾಂಗ್ ಲೆಂತ್ ವಿಡಿಯೋ ಹಾಕ್ತೀವಿ ಅಷ್ಟು ವ್ಯೂಸ್ ಆಯ್ತು, ಒಂದು ವಾಚ್ ಅವರ್ಸ್ ಏನೋ ಜಾಸ್ತಿ ಬರುತ್ತೆ ಅಂತೇಳಿ ಗೊತ್ತಾ. ಈಗ ನಾನು ಶಾರ್ಟ್ಸಿಂದ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ ಬಟ್ ಫುಲ್ ಲೆಂತ್ ವಿಡಿಯೋಯಿಂದ ಬರತ್ತಿಲ್ಲ. ಅದಕ್ಕೇನು ಮಾಡ್ಬೇಕು? ನಿಮ್ಮ ಕಡೆ ನೇರ ಸೊಲ್ಯೂಷನ್ ಇದೆ ಹೇಳ್ರಿ. ಆ ಸೊಲ್ಯೂಷನ್ ನಾನು ಮಾಡಿದೆನಂತೆ, ಗೊತ್ತಾಯ್ತಾ? ಆದರೂ ಎಷ್ಟೋ ಮಂದಿ ಯೂಟ್ಯೂಬರ್ಸ್ ಹಿಂಗೆ ಯೂಟ್ಯೂಬರ್ಸ್ ಆಗಿಲ್ಲಪ್ಪ. ಅವರು ಭಾಳ ಕಷ್ಟಪಟ್ಟಾರೆ, ಭಾಳ ಮೆಹನತ್ ಐತಿ. 3 4 5 ವರ್ಷ ಮೆಹನತ್ ಐತಿ. ಆ ಒಂದು ಮೆಹನತಿಂದ ಇವತ್ತು ಅವ್ರು ಒಂದು ಲೆವೆಲಿಗೆ ಅದಾರೆ. ನಾವು ಏನು ಮಾಡೋದು ಈಗ ಮಾಡಂತಂದ್ರೆ ಅದು ಯಾವುದೂ ಆಗಿಲ್ಲ. ನಮ್ಮದು ಮಾಡಬೇಕು, ನಾವು ಕಷ್ಟಪಡ್ಬೇಕು. ಕಂಟಿನ್ಯೂಸ್ ಅಲ್ಲಿ 3-4 ವರ್ಷ ಎಫರ್ಟ್ ಹಾಕ್ತಾರಿದ್ದಾರೆ ಯೂಟ್ಯೂಬ್ ಒಳಗೆ ಮಾಡ್ತಾರಿದ್ದಾರೆ. ಇವತ್ತು ಅವ್ರು ಅಷ್ಟು ಮಾಡ್ಯಾರಂತ ಇವತ್ತು ಆ ಲೆವೆಲಿಗೆ ಅದಾರೆ. ನಾವು ಈಗ ಹಾಗೆ ಮಾಡ್ಬೇಕು. ಯಾರೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡತ್ತೀರಿ, ದಯವಿಟ್ಟು ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೋರಿ, ಕನ್ಸಿಸ್ಟೆನ್ಸಿಯಾಗಿ ಮಾಡಿರಿ ವಿಡಿಯೋನ. ಯಾವತ್ತೂ ಹಿಂಸೆ ಹಾಕೋಬಿಡ್ರಿ. ನೆವರ್ ಗಿವ್ ಅಪ್ ಅಂದ್ರೆ ಯಾವತ್ತೂ ಬಿಟ್ಟು ಕೊಡೋಕೆ ಹೋಗ್ಬೇಡ್ರಿ. ನನ್ನಂತೂ ಅದೈತಿ. ಈಗ ನಂದು ವಿಡಿಯೋ ಏನಪ್ಪ ಹಿಂಗೆಲ್ಲ ಮಾತಾಡ್ತಾನೆ ಏನು ಅಂತ ನನ್ನ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಇರ್ತಾವೆ, ನನ್ನ ಬಗ್ಗೆ ಭಾಳ ಕೆಟ್ಟದಾಗ ಮಾತಾಡಿರ್ತಾರೆ. ಅವರಿಗೆ ಇರಲಿ, ಇವತ್ತು ಮಾತಾಡ್ರಿ, ನಾಳೆ ನಮ್ಮದು ಒಂದು ಟೈಮ್ ಬರ್ತೈತಿ ಅಂತೇಳಿ ನಾನು ಯಾವುದಕ್ಕೂ ಹೆದರ್ಲಾರ್ದಂಗೆ ಏನು ತಲೆ ಕೆಡ್ಸ್ಕೊಂಡು ನಮ್ಮ ಬಗ್ಗೆ ಅಸಹ್ಯ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಅಂದ್ಕೊಂಡೇವಿ. ನಮ್ಮದು ಒಂದು ದಿನ ಸಕ್ಸಸ್ ಹಾಗೆ ಆಗುತ್ತಂತೆ. ಹಾಯ್ ಕಲಂದರ್, ಹಾಯ್ ಫ್ರೆಂಡ್ಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ನನಗೂ ಕಾಡ್ಸ್ಯಾರ, ಇಲ್ಲ ಅನ್ನಂಗಿಲ್ಲ, ಇವು ಕಾಡ್ಸಾತಾರೆ. ಬಟ್ ನನ್ನ ತಲೆ ಅಂದ್ರೆ ಫಿಕ್ಸ್ ಐತಿ ಈ ಸರಿ. ಆ ಥರ ಏನೋ ಕಾಡ್ಸಿದ್ರು, ಅವ್ರೊಂದು ಉತ್ತರ ಸಿಕ್ಕಿಸಿದ್ರು ಅಂತೇಳಿ ಅವ್ರು ಕಟ್ಸಿದ್ರು ನೋಡೋದಕ್ಕೆ ಹೇಳತ್ತೀನಿ. ಭಾಳ ಮಂದಿ ಕಟ್ಸಾತಾರೆ, ನಂಗೆ ಭಾಳ ಮಂದಿ ಕಟ್ಸಾತಾರೆ, ಗೊತ್ತಾ? ಭಾಳ ಜನ ಕಟ್ಸಾತಾರೆ ಯೂಟ್ಯೂಬ್ ಒಳಗೆ. ಇಲ್ಲಿ ಈ ಸಲ ಸಕ್ಸಸ್ ಕೊಟ್ಟೆ ಕೊಡ್ತೈತಿ.
ಸ್ವಲ್ಪ ರನ್ನಿಂಗ್ ಅದು ಐತಿ, ವಾಕಿಂಗ್ ಅದು ಐತಿ. ವಾಕಿಂಗ್ ಅದು ಮಾಡ್ಕೊಂಡು ಸ್ವಲ್ಪ ಇದನ್ನು ಮಾಡೋಣ. ಓಕೆ ಬರ್ರಿ. ಯಾಕೆ ಗೊತ್ತಿಲ್ಲ, ಸುಸ್ತು ಭಾಳ ಆಗ್ತೈತಿ. ಯಾಕಂದ್ರೆ ಕಂಟಿನ್ಯೂಸ್ ಆಗಲಿ ಇದು ಇಲ್ಲಲ್ಲ ಒಂದು ವರ್ಕೌಟ್ ಭಾಳ ದಿನ. ಆ್ಯಕ್ಚುಲಿ ಯಾಕಂದ್ರೆ 4-5 ದಿನ ನಂದು 4-5 ತಿಂಗಳು ಗ್ಯಾಪ್ ಆಯ್ತಲ್ಲ, ಹೀಗಾಗಿ ಸುಸ್ತು ಜಾಸ್ತಿ ಆಗ್ತೈತಿ. ಕಂಟ್ರೋಲ್ ಮಾಡ್ತೀವಿ, ಬಟ್ ಯಾವತ್ತೂ ಬಿಡೋಂಗಿಲ್ಲ. ಅಲ್ಲೇ ಟ್ರೈನ್ ಹೊಂಟೈತಿ, ಹೀಗಾಗಿ ಟ್ರೈನ್ ಸೌಂಡ್ ಕೇಳತೈತಿ ನಿಮಗೆ. ಎಲ್ಲರಿಗೂ ಏನು ಹೇಳೋದು ಒಂದು ವಿಚಾರ ಏನಂತಂದರೆ, ದಯವಿಟ್ಟು ನನ್ನ ಚಾನಲ್ ಯಾರು ನೋಡತ್ತೀರಿ, ನಿಂದ್ರಪ್ಪ. ಹಾಗಾಗಿ ಟ್ರೈನ್ ಒಂದು ಭಾಳ ಸೌಂಡ್ ಮಾಡತೈತಿ, ಟ್ರೈನ್ ಭಾಳ ಸೌಂಡ್ ಮಾಡತೈತಿ, ಮಾತಾಡೋಕೆ ಕೊಡೋಲ್ಲ. ಇನ್ನೊಂದು ಹಾರ ಹೊಡಿಬೋದು ಬಹುಶಃ. ಹಾರ ಏನಾರ ಇನ್ನೊಂದು ಹೊಡಿದ ಅಂತಂದ್ರೆ ಹೋಯ್ತು ಮುಂದೆ ಹೋಗುತ್ತೆ. ನಾನು ಮಾತಾಡಿದ್ದೀನಿ ಕೇಳಂಗಿಲ್ಲ, ವೇಟ್ ಮಾಡಿ. ಟ್ರೈನ್ ಹೋಗ್ಲಿ ಗಾಜ್, ಇವಾಗ ಟ್ರೈನ್ ಹೋಯ್ತು. ಅದೇ ಏನೋ ಹೇಳ್ಬೇಕಂದ್ರೆ ನಿಮಗೆ ಏನಪ್ಪ ಅಂತಂದ್ರೆ, ದಯವಿಟ್ಟು ಯಾರು ನನ್ನ ಚಾನಲ್ ನೋಡ್ತೀರಿ, ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಾನು ಏನಾರ ಒಂದು ಹೊಸದು ಏನಾರ ಒಂದು ನಿಮ್ಗೆ ಅಪ್ಡೇಟ್ ಕೊಡ್ತಿರ್ತೇನೆ, ಅಪ್ಡೇಟ್ ಮಾಡ್ತಾಯಿರ್ತೇನೆ. ಏನೊಂದು ಬ್ಲಾಗ್ ಒಳಗೆ ಏನೋ ಒಂದು ಮಾಡ್ತಿರ್ತೇನೆ. ನೀವು ಕೇಳ್ಬೋದು ಯಾರಾದರೂ ನಾವು ಹೆಲ್ತ್ ಟಿಪ್ಸ್ ಹೇಳೋಂಥದ್ದು, ಹೆಲ್ತಿಂದ ಟಿಪ್ಸ್ ಹೇಳ್ತೇನೆ ನಿಮಗೆ. ಆ್ಯಕ್ಚುಲಿ ಯಾಕಪ್ಪ, ಮೊದಲು ನೀನೇ ಕರೆಕ್ಟಾಗಿಲ್ಲ, ನೀನು ಮೊದಲು ಹೆಲ್ತ್ ಕರೆಕ್ಟಾಗಿ ಮಾಡ್ಕೊ, ಸ್ವಲ್ಪ ಹೊಡಿದ ತಕ್ಷಣ ನಿಂಗೆ ಸುಸ್ತಾಗ್ತೈತೆ ಹೆಂಗೆ ಅನ್ಬೋದು. ಇಲ್ಲ ಆ್ಯಕ್ಚುಲಿ ಯಾಕಂತಂದ್ರೆ ನಾನು ರೆಗ್ಯುಲರ್ ಆಗಿಲ್ಲಲ್ಲ, ಹೀಗಾಗಿ ಆ ಥರ ಆಗ್ತಿರ್ಬೋದು. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಆ ಥರ ಆಗಂಗಿಲ್ಲ. ನಾನು ಮತ್ತೆ ಒಳ್ಳೆ ಕಂಬ್ಯಾಕ್ ಆಗ್ತೀನಿ. ಪೂರ ಬಾಡಿ ಏನೈತಲ್ಲ ಫ್ಯಾಟ್ ಇದ್ದಿದ್ದು ಎಲ್ಲ ಮಾಡ್ತೀನಿ, ಎಲ್ಲ ಇಳಿಸ್ತೀನಿ ಕರೆಕ್ಟಾಗಿ ಫಿಟ್ಟಾಗಿ ನಾನು ಬಾಡಿ ಇಟ್ಕೋತೀನಿ. ನಿಮಗೂ ಗೊತ್ತಾಗ್ತದೆ ಹೋಗ್ತಾ ಹೆಂಗಿರ್ತೈತೆ ಅಂತೇಳಿ. ಈಗ ಅನ್ನಿಸ್ಬೋದು ನಿಮ್ಗೆ ನಂದು ಬಾಡಿ ಒಳಗೆ ಫ್ಯಾಟ್ ಕಾಣತ್ತೆ ಅಂತೇಳಿ. ಆ ಫ್ಯಾಟ್ ಎಲ್ಲನೂ ತೆಗಿತೀನಿ, ಫ್ಯಾಟ್ ಎಲ್ಲ ತೆಗಿತೀನಿ. 70% ಡೇಟ್ ಇರ್ಬೇಕು, 70% ಡೈಟ್, ಇನ್ನು 30% ವರ್ಕೌಟ್, ಅಷ್ಟು ಸಾಕು. ಆಮೇಲೆ 8 ತಾಸು ನಾನು ನಿದ್ದೆ ಮಾಡಿದೆ ಅಂದರೆ ಕರೆಕ್ಟಾಗಿ ಹೋಗ್ತೈತಿ. ನಿಮ್ಮದು ಬಾಡಿ ಎಲ್ಲ ಮೇಂಟೈನ್ ಆಕೈತಿ. ಹೆಂಗಂತಂದ್ರೆ ಈಗ ಊಟ ಮಾಡೋದು ಸ್ವಲ್ಪ ವರ್ಕೆಲ್ಲ ಮಾಡ್ತಿರ್ತೀವಿ, ಇಲ್ಲ ಅನ್ನಂಗಿಲ್ಲ. ಬಟ್ ನಾವು ವರ್ಕ್ ಮಾಡ್ತಕ್ಕಂಗೆ ಕುಂದಿರ್ತೀವಿ ಬರೀ,
ವರ್ಕ್ ಮಾಡ್ಕೊಂಡು ಕುಂತು ಕೆಲಸ ಅದು ಮಾಡ್ತೀವಲ್ಲ ಅಲ್ಲೇ ಏನಾಗ್ತದೆ ನಮ್ಮದು ಫ್ಯಾಟೇ ಬೆಳಕ್ಕೆ ಚಲೋ ಆಕೈತಿ. ಈ ಒಂದು ಕಾರಣ ನಾವೇನು ಮಾಡ್ಬೇಕು, ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಒಂದು ಸ್ವಲ್ಪ ವಾಕಿಂಗೆ, ಸ್ವಲ್ಪ ರನ್ನಿಂಗೆ, ಆಮೇಲೆ ಒಂದೆರಡು ನಿಮಗೆ ಗೊತ್ತಿದ್ರೆ ಮಾಡೋಕೆ ಒಂದು ಪುಷಪ್ಸ್ ಎಲ್ಲ ಮಾಡ್ಕೊತಿದ್ರೆ ಕರೆಕ್ಟಾಗಿ ಬಾಡಿ ಫಿಟ್ ಆಗಿರ್ತೈತಿ. ಟೈಸ್ ಎಲ್ಲ ಹೊಡ್ಕೊತಿರ್ಬೇಕು. ಜಿಮ್ಮಿಗೆ ಹೋಗೋದು ಏನಿಲ್ಲ, ಜಿಮ್ಮಿಗೆ ಹೋದ್ರೂ ತಪ್ಪೇನಿಲ್ಲ, ಜಿಮ್ಮಿಗೆ ಹೋಗ್ರಿ. ಜಿಮ್ಮಿಗೆ ಹೋದ್ರು ನಿಮ್ದು ಯಾವಷ್ಟು ಹಾಕಿದ್ರೆ ಅಷ್ಟು ಲೈಟ್ ವೇಟ ಹೊಡಿಬೇಕು, ಲೈಟ್ ವೇಟ ಮಾಡಬೇಕು. ಲೈಟ್ ವೇಟ್ ಅಷ್ಟು ಮಾಡ್ತೀವಲ್ಲ ಅಷ್ಟು ಪೂರ ಬಾಡಿ ಬರ್ನ್ ಆಕೈತಿ. ಇಲ್ಲ ಅಂತಂದರೆ ಫ್ಯಾಟ್ ಇಲ್ಲ ವೇಟ್ ಹೊಡೆದಂದ್ರೆ ಸೈಜ್ ಆಗ್ತಾವೆ, ಎಲ್ಲ ಬಾಡಿ ಎಲ್ಲ ಸೈಜ್ ಆಗ್ತೈತಿ. ಸೊ ಹಿಂಗೆ ಲೈಟ್ ವೇಟ್ ಅಷ್ಟು ಹೊಡಿತೀವಲ್ಲ ಅಷ್ಟು ನಮ್ಮದು ಬಾಡಿಗೆ ಭಾಳ ಊಟ ಆಕೈತಿ. ಯಾರ್ಯಾರು ನಂದು ಚಾನಲ್ ನೋಡತ್ತೀರಿ ಇನ್ನೊಂದು ಸರಿ ಹೇಳ್ತೀನಿ, ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮ್ಗೆ ನಾನು ಬ್ಲಾಗ್ ಒಳಗೆ. ಗ್ಯಾಸ್ ಇವತ್ತಿನ ದಿನ ಇಷ್ಟಿತ್ತು ಆ್ಯಕ್ಚುಲಿ, ಯಾಕಂದ್ರೆ ನಾನು ಒಂದು ಬೇರೆ ಒಂದು ಕೆಲಸ ನೋಡತ್ತೀನಿ. ಬಟ್ ನಾ ಕೆಲಸ ಬರೋ ಸಮಯ ನಾನು ವೇಟ್ ಮಾಡತ್ತೀನಿ, ಯಾಕಂದ್ರೆ ನಾನು ಈಗ ಖಾಲಿ ಇದ್ದೇನೆ. ಬಟ್ ಇಲ್ಲಿ ಖಾಲಿ ಇಲ್ಲ ಅಂತ ನಂದು ಬ್ಲಾಗಿಂಗ್ ನಾನು ಬಿಡೋಂಗಿಲ್ಲ. ನಾನು ಯೂಟ್ಯೂಬ್ ಒಳಗೆ ಕಂಟಿನ್ಯೂ ಆಗಲಿ ವಿಡಿಯೋ ಹಾಕ್ತೀನಿ, ಕಂಟಿನ್ಯೂ ಹಾಕ್ತೀನಿ. ಇಷ್ಟ ಹೇಳೋದು, ನೀವು ನಮಗೆ ಸಪೋರ್ಟ್ ಮಾಡಬೇಕು, ನೀವು ನಮಗೆ ಸಪೋರ್ಟ್ ಮಾಡಬೇಕು, ನಿಮ್ಮ ಸಪೋರ್ಟ್ ನಮಗೆ ಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಡೆವಿಲ್ ನಮ್ಮ ನಿಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಮೂವಿ ರಿಲೀಸ್ ಆಗ್ತೈತಿ. ಇದೇ ಡಿಸೆಂಬರ್ 11ಕ್ಕೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿರಿ. ಒಂಥರ ಹಬ್ಬ ಮಾಡೋದು ಮಾಡಬೇಕು ಎಲ್ಲರೂ. ನಾನು ಹೊಂಟೇನೆ, ನಾನು ಅದ್ರದ್ದು ವ್ಲಾಗ್ ಮಾಡೇ ಮಾಡ್ತೇನೆ, ಪಕ್ಕಾ ಮಾಡ್ತೇನೆ ಆಯಿತಾ. ಜೈ ಡಿ ಬಾಸ್ ಡೆವಿಲ್.